ಬೆಂಗಳೂರಿನಲ್ಲಂತೂ ಚಿರತೆ ಹಾವಳಿ ಆವಾಗವಾಗ ಆಗ್ತಾ ಇರತ್ತೆ. ಈಗ ಮತ್ತೆ ಅದೇ ರೀತಿಯಾದಂಥ ಎರಡನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ಇದು ಬೆಂಗಳೂರಿನಲ್ಲಾಗಿತ್ತು. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಚಿರತೆ ದರ್ಶನ ಕೊಟ್ಟಿದೆ. ಬ್ಯಾಡರಹಳ್ಳಿ ವ್ಯಾಪ್ತಿಯ ಭಾರತ ನಗರ ಏರಿಯಾದ ಜನರಲ್ಲಿಗೆ ಒಂದಿಷ್ಟು ಆತಂಕ. ಕಾರಣ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದೆ. ನೋಡಿ ಸ್ಟೋರಿಯನ್ನ. ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಚಿರತೆ ದರ್ಶನ, ಕಂಡ ಸ್ಥಳದಲ್ಲೇ ಪದೇ ಪದೇ ಪ್ರತ್ಯಕ್ಷ, ಜನಾತಂಕ. ಚಿರತೆ ಪತ್ತೆ ಅರಣ್ಯ ಇಲಾಖೆಗೆ ಸವಾಲು. ಬೆಂಗಳೂರು ಹೊರವಲಯದ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳೆದೆರಡು ದಿನಗಳಿಂದ ಚಿರತೆ ಕಣ್ಣಾಮುಚ್ಚಾಲೆ ಆಡ್ತಿದೆ. ಈ ಭಾಗದಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕ, ಜೀವ ಭಯವನ್ನ ಹುಟ್ಟಿಸಿದೆ. ನಿನ್ನೆ ಕಾಣಿಸಿಕೊಂಡ ಸ್ಥಳದಲ್ಲೇ ರಾತ್ರಿ ಮತ್ತು ಇವತ್ತು ಕಾಣಿಸಿಕೊಂಡು ಜನರ ನಿದ್ದೆಗೆಡಿಸಿದೆ. ಭಾರತ ನಗರ ಎರಡನೇ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 9:30ಕ್ಕೆ ಮತ್ತು ಇಂದು ಬೆಳಗ್ಗೆ 4:20 ಸುಮಾರಿಗೆ ಚಿರತೆ ಪ್ರತ್ಯಕ್ಷವಾಗಿದೆ. ಅದೇ ಜಾಗದಲ್ಲಿ ನಿನ್ನೆ ಕೂಡ ಕಾಣಿಸಿಕೊಂಡಿರೋ ಚಿರತೆ ಮತ್ತೆ ಅದೇ ಪ್ರದೇಶದಲ್ಲಿ ತಿರುಗಾಡಿದೆ. ಇಂದು ಬೆಳಿಗ್ಗೆ ಕೂಡ ಚಿರತೆ ಓಡಾಟ ಕಂಡ ಸ್ಥಳೀಯರು ಅರಣ್ಯ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ನಿನ್ನೆ ಓಡಾಟದಿಂದಲೇ ಭಯಭೀತರಾಗಿದ್ದ ಸ್ಥಳೀಯರು ಮತ್ತೆ ಸುದ್ದಿ ಕೇಳಿ ಹೇಗಪ್ಪ ಆಚೆ ಹೋಗೋದು ಅಂತ ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ. ಬೇಗ ಹಿಡಿಲಿ ಅಂತಾನೆ ನಾವು ಕಾಯ್ತಾ ಇದ್ದೀವಿ. ಇವತ್ತು ಕೂಡ ಬಂದಿದೆ ಅಂತಂದ್ರೆ ರಾತ್ರಿ 9:30ವರೆಗೆ ನೈಟ್ ಕಾಣಿಸ್ಕೊಂಡಿದೆ. ಮತ್ತೆ 4 ಗಂಟೆಗೆ ಒಬ್ರು ನೋಡಿದ್ದಾರೆ. ಅವರು ಬಂದ ಮನೆ ಹತ್ರ ಬಂದು ಹೇಳಿದ್ದಾರೆ, ನಮಗೆ ಹೋಗಿರೋದು ಬಂದಿರೋದು ಕನ್ಫರ್ಮ್ ಆಗಿದೆ. ಇದರಲ್ಲಿ ಗಂಗಬೆರೆ ತೋಟ ಅಂತ ಇದೆ. ಆ ತೋಟದಲ್ಲಿ ಕಾಣಿಸ್ಕೊಂಡಿದ್ದ ಪಕ್ಕಲ್ಲೂ ಅಥವಾ ವಾಚ್ಮನ್ ಹೇಳಿದ್ರು. ಈಗ ಮೊನ್ನೆ ಒಂದು 15 ಹಿಂದ್ಗಡೆ ಒಂದು ಹಸು ಅರ್ಧವ ತಿನ್ಬಿಡಿತ್ತು. ಅಲ್ಲಿ ಹಸು ಕಟ್ತಾರೆ ಲಾಸ್ಟಲ್ಲಿ ಹಸು ತಿಂದಿತ್ತು. ಆಗಿದ್ದು ಸೇಮ್ ರೂಟು, ಸೇಮ್ ವೇ, ಸೇಮ್ ಟೈಮಿಂಗ್ಸು. 4:45 ಬಂದಿದೆ, ಹೋಗಿದೆ. ಬಟ್ ಇರೋದು ಸತ್ಯ ಇಲ್ಲೇ ಇದೆ. ಕಾರ್ಯಾಚರಣೆ ವೇಳೆಯೇ ಚಿರತೆ ದರ್ಶನ, ಚಿರತೆ ಸೆರೆಗಾಗಿ ಡ್ರೋನ್ ಬಳಕೆ. ಇನ್ನು ಜನರ ನಿದ್ದೆಗೆಡಿಸಿರುವ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆಯಿಂದಲೂ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸಿಸಿಟಿವಿ ಆಧರಿಸಿ ಕಾರ್ಯಾಚರಣೆ ಮಾಡುವಾಗಲೇ ಏರಿಯಾದ ಮತ್ತೊಂದು ಭಾಗದಲ್ಲೂ ಚಿರತೆ ಓಡಾಟದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಅದರಂತೆ ಇಡೀ ಪ್ರದೇಶ ಬೇಲಿಯಿಂದ ಆವೃತವಾದ ಹಿನ್ನೆಲೆ ಡ್ರೋನ್ ಮೂಲಕವೂ ಕಾರ್ಯಾಚರಣೆ ಮಾಡಲಾಗ್ತಿದೆ. ಆದ್ರೆ ಚಿರತೆ ಹೆಜ್ಜೆ ಗುರುತು ಮಾತ್ರ ಪತ್ತೆಯಾಗಿಲ್ಲ. ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಧಿಕಾರಿಗಳಿಗೆ ಕಾರ್ಯಾಚರಣೆ ಮೂಲಕ ಶೀಘ್ರ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಿದ್ರು. ಇನ್ನು ಸ್ಥಳದಲ್ಲಿ ಚಿರತೆ ಸೆರೆಗೆ ಜಾಗ ಗುರುತು ಮಾಡಿ 3 ಬೋನ್ಗಳನ್ನ ಇಡಲು ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾಗಿದ್ದಾರೆ. ಯಾವತ್ತು ಇಲ್ಲಿ ಐಡೆಂಟಿಫಿಕೇಶನ್ ಆಗಿರ್ಲಿಲ್ಲ. ನೆನ್ನೆ ಬೆಳಗ್ಗೆ ಆಗಿದೆ ಅಂತೇಳಿ ಬಂದು ಅದನ್ನ ಬೇರೆ ಕಡೆ ಎಲ್ಲ ಇದ್ದದನ್ನ ಬೋನ್ನ ತಂದು ಇಲ್ಲಿ ಹಾಕಕ್ಕೆ ರೆಡಿ ಮಾಡಿದ್ದಾರೆ, ಈಗ ಕಳಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. 3-4 ಕಡೆ ವ್ಯವಸ್ಥೆ ಮಾಡಿ ಇವತ್ತು ಎಷ್ಟೊತ್ತರಲ್ಲಿ ಅದನ್ನ ಸೆರೆ ಹಿಡಿತೀವಿ ಅಂತೇಳಿ ಡಿಸಿಪಿ ಸೂರ್ಯಸೇನ್ ಹೇಳಿದ್ದಾರೆ. ಅವರು ಡಿಸಿಎಫ್ನವರು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟ್ ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಈ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತೆ ನೈಟ್ ಎಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋಕೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಇದು ನಾವು ಸ್ಥಳ ಪರಿಶೀಲನೆ ಮಾಡಿ ಸರೌಂಡಿಂಗ್ ಹೋಗಿ ಹೆಜ್ಜೆ ಗುರುತು ಎಲ್ಲ ಇರ್ತವೆ. ಆ ಮೋರಿ ಎಕ್ಸಿಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ನಾವು ಸರ್ಚ್ ಮಾಡ್ತೀವಿ. ಹುಡುಗರು ಏನಾದ್ರು ಕಂಡು ಬಂದ್ರೆ ಆ ಪಾಯಿಂಟ್ ಅಲ್ಲಿ ಬೋನ್ ಇಟ್ಟು ನಾವು ಸೆರೆ ಹಿಡಿತೀವಿ. ಒಟ್ಟಾರೆ ಚಿರತೆ ಕಣ್ಣಾಮುಚ್ಚಾಲೆ ಎರಡನೇ ದಿನವೂ ಮುಂದುವರೆದಿದ್ದು, ಚಿರತೆ ಪದೇ ಪದೇ ದರ್ಶನ ಕೊಟ್ಟು ಸ್ಥಳೀಯರ ಆತಂಕ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಮನೆಯಿಂದ ಹೊರಬರಲು ಸಹ ಸ್ಥಳೀಯರು ಭಯ ಬೀಳುವಂತಾಗಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.